ವೈದ್ಯೆಯನ್ನೇ ಹತ್ಯೆ ಮಾಡಿರುವಂತಹ ಘಟನೆ ಇತ್ತಲ್ಲ, ಗಂಡ ಹೆಂಡತಿಯನ್ನು ಕೊಲೆ ಮಾಡಿರುವಂಥ ಪ್ರಕರಣ. ಈ ವಿಚಾರದಲ್ಲಿ ಈಗ ಹುಡುಗಿಯ ತಾಯಿ, ಸಾವನ್ನಪ್ಪಿರುವಂಥ ವೈದ್ಯೆಯ ತಾಯಿ ಹೇಳ್ತಾ ಇರುವಂಥದ್ದನ್ನು ಕೇಳಿಬಿಟ್ರೆ ಇವನನ್ನು ಏನು ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ನೋಡಿ ಸ್ಟೋರಿಯನ್ನು. ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಅಳಿಯನ ವಿರುದ್ಧ ಕಿಡಿಕಾರಿದ ಅತ್ತೆ ಸೌಜನ್ಯ ರೆಡ್ಡಿ, ಡೌಟ್ ಬರದಂತೆ ಕೊಲೆ ಮಾಡಿದ ಸೈಲೆಂಟ್ ಕಿಲ್ಲರ್. ಹೌದು, ವೈದ್ಯೆ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣ ರಾಜ್ಯ ರಾಜಧಾನಿಯಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಒಂದು ಕಡೆ ಆರೋಪಿ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಕಸ್ಟಡಿ ಪಡೆದು ವಿಚಾರಣೆ ನಡೆಸಿದರೆ, ಇನ್ನೊಂದು ಕಡೆ ಕೃತಿಕಾ ಪೋಷಕರು ಅಳಿಯನ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಮಗಳ ದಾರುಣ ಸಾವಿನ ಬಗ್ಗೆ ತಾಯಿ ಸೌಜನ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ಅಳಿಯ ಮಹೇಂದ್ರ ರೆಡ್ಡಿಯನ್ನ ಸೈಲೆಂಟ್ ಕಿಲ್ಲರ್ ಅಂತ ಆರೋಪಿಸಿದ್ದಾರೆ. ಮದುವೆಯಾದ ದಿನದಿಂದಲೂ ಸಣ್ಣ ಅನುಮಾನ ಬಾರದಂತೆ ನಡೆದುಕೊಂಡಿದ್ದ ಆರೋಪಿ ಮಹೇಂದ್ರ ರೆಡ್ಡಿ 2024 ಅಕ್ಟೋಬರ್ನಿಂದ ಪತ್ನಿಯ ಕೊಲೆಗೆ ಸ್ಕೆಚ್ ಹಾಕಿದ್ದ ಅಂಥೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಕೃತಿಕಾ ಕೊಲೆ ಬಗ್ಗೆ ಸಾದಹಳ್ಳಿ ಗೇಟ್ ಬಳಿಯ ಹೋಟೆಲ್ನಲ್ಲಿ ಪೋಷಕರು ಸುದ್ದಿಗೋಷ್ಠಿ ನಡೆಸಿದ್ರು. ಕೃತಿಕಾ ತಾಯಿ ಹಾಗೂ ವಕೀಲೆಯಾಗಿರುವ ಸೌಜನ್ಯ ಅಳಿಯನ ವರ್ತನೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಮ್ಮ ಮಗಳು ಆಗಾಗ ಮನೆಗೆ ಬರ್ತಾ ಇದ್ಲು, ದಿನ ಬಿಟ್ಟು ದಿನ ಅಳಿಯ ನೈಟ್ ಡ್ಯೂಟಿ ಅಂತಿದ್ದ, ತುಂಬಾ ದಿನದಿಂದ ನಮಗೆ ತಿಳಿಯದಂತೆ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಏಪ್ರಿಲ್ 21ನೇ ತಾರೀಕು ಮಗಳಿಗೆ ಅವರ ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ಏಪ್ರಿಲ್ 22ರಂದು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಮನೆಗೆ ಬರುವಾಗ IV ಡ್ರಿಪ್ಸ್ ಅನ್ನ ಹಾಕೊಂಡು ಬಂದಿದ್ದ. ಬಳಿಕ ಏಪ್ರಿಲ್ 23ರಂದು ನಾನು ನನ್ನ ಮಗಳ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದೆ. ನಂತರ ರಾತ್ರಿ 9:30ಕ್ಕೆ ರೂಮ್ಗೆ ಹೋದವರು ಬೆಳಗ್ಗೆ 7:30ಕ್ಕೆ ಅಳಿಯ ರೂಮ್ನಿಂದ ಕಿರುಚಿಕೊಂಡಿದ್ದ. ಮನೆಯಿಂದ ಆಸ್ಪತ್ರೆಗೆ ಹೋದಾಗ ಬ್ರಾಡ್ ಡೆಡ್ ಅನ್ನೋದು ಗೊತ್ತಾಯ್ತು. ನಂತರ ಮರಣೋತ್ತರ ಪರೀಕ್ಷೆಯನ್ನು ನೋಡಬಾರ್ದು ಅಂತ ಹಠ ಹಿಡಿದಿದ್ದ. ಆದರೆ ವರದಿ ಬಂದ ಬಳಿಕವಷ್ಟೇ ನಮಗೆ ಈ ವಿಚಾರ ಗೊತ್ತಾಗಿದ್ದು. ಅವನೊಬ್ಬ ಗೋಮುಖ ವ್ಯಾಘ್ರ ಅಂಥೇಳಿ ಸೌಜನ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಯಾರಿಗೂ ಡೌಟ್ ಬಂದಿಲ್ಲ. ಅವ್ನು ಹೆಂಗೆ ನಡ್ಕೊಂಡಿದ್ದಾನೆ ಅಂದ್ರೆ ಯಾರಿಗೂ ಡೌಟ್ ಬಂದಿಲ್ಲ, ನಮಗೂ ಬಂದಿಲ್ಲ, ಅವಳಿಗೂ ಬಂದಿಲ್ಲ. ಸೈಲೆಂಟ್ ಕಿಲ್ಲರ್ ಅವನು. ಆವಾಗ ಅನುಮಾನ ಬಂದಿದ್ದಕ್ಕೆ ಮತ್ತೆ ನಾವು ಪೋಸ್ಟ್ ಮಾರ್ಟಮ್ಗೆ ಕೊಟ್ಟಿದ್ದು. ತುಂಬಾ ಇನ್ಸಿಸ್ಟ್ ಮಾಡಿದ್ದಾರೆ. ಅವನು, ಅವರ ತಂದೆ ತಾಯಿ, ಅವ್ರ ಫ್ಯಾಮಿಲಿಯವರು ಎಲ್ಲ ತುಂಬಾ ಇನ್ಸಿಸ್ಟ್ ಮಾಡಿ, ನಾಳೆಗೆ ಮಾಡಿ, ಇವತ್ತು ಬೇಡ ನಾಳೆಗೆ ಮಾಡಿ ಅಂತ ತುಂಬಾ ಇನ್ಸಿಸ್ಟ್ ಮಾಡಿದ್ದಾರೆ. ಮತ್ತೆ ತುಂಬಾ ಇನ್ಫ್ಲೂಯೆನ್ಸ್ ಕೂಡ ಮಾಡಿಸಿದ್ದಾರೆ. ಇನ್ನು ಕೃತಿಕಾ ಕೊಲೆಯನ್ನ ಒಬ್ಬನೇ ಮಾಡಿರೋದಕ್ಕೆ ಸಾಧ್ಯವಿಲ್ಲ, ಇದರಲ್ಲಿ ಇನ್ನೂ ಕೆಲವರ ಪಾತ್ರವಿರುವ ಶಂಕೆ ಇದೆ ಅಂಥೇಳಿ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆತ ಪೊಲೀಸರ ಮುಂದೆ ಹೇಳ್ತಿರೋದು ಸಂಪೂರ್ಣ ಸುಳ್ಳು. ಕಾಯಿಲೆ ಇದ್ದಿದ್ರೆ 4-5 ಪದವಿ ಪಡೆಯೋದಕ್ಕೆ ಹೇಗೆ ಸಾಧ್ಯ? ಕಾಯಿಲೆ ಇದ್ರೆ ಆಸ್ಪತ್ರೆಗೆ ತೋರಿಸ್ಬೇಕಿತ್ತು, ಕೊಲೆ ಯಾಕೆ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಇನ್ನು ಅಳಿಯನನ್ನ ಮಗನಂತೆ ಭಾವಿಸಿ ಊಟ ಹಾಕಿದ್ದೆ, ಆದ್ರೆ ಈ ರೀತಿ ಕೃತ್ಯ ಸಿಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಅವಳು ಚಿಕ್ಕ ವಯಸ್ಸಿಂದ ತುಂಬಾ ಬ್ರಿಲಿಯಂಟ್ ಹುಡುಗಿ. MBBS ಆಗಲಿ, MD ಆಗಲಿ, DNB ಮಾಡಿದಾಳೆ, ಫೆಲೋಶಿಪ್ ಇನ್ ಡರ್ಮೆಟೋ ಸರ್ಜರಿ ಮಾಡಿದಾಳೆ. ಎಲ್ಲದರಲ್ಲೂ ಅವಳು ಟಾಪರ್. ಯಾಕೆಂದ್ರೆ ಅವ್ರು ಆರೋಪ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವಳಿಗೆ ಹೆಲ್ತ್ ಸರಿ ಇಲ್ಲ, ಹಂಗೆ ಅಷ್ಟು ಸರಿ ಇಲ್ಲ ಅಂತಂದಿದ್ರೆ ಇಷ್ಟು 4 ಡಿಗ್ರಿ ಮಾಡೋ ಇದೆ ಅವಕಾಶನೇ ಇಲ್ಲ. ಯಾವಾಗ್ಲೂ ವಾಮಿಟು, ಅಜೀರ್ಣ ಅಂತಿದ್ರೆ ನಾನು ಇನ್ನೊಂದು ಕೇಳ್ತೀನಿ, ಅಜೀರ್ಣ ಏನೇ ಇರ್ಲಿ ಹೆಂಡತಿಗೆ, ಇವನು ಮರ್ಡರ್ ಮಾಡೋಕೆ ಯಾರು ಅಧಿಕಾರ ಕೊಟ್ರು ಇವನ್ಗೆ? ಪತ್ನಿ ಕೃತಿಕಾಗೆ ಅನಸ್ತೇಶಿಯಾ ಕೊಟ್ಟಿದ್ದು ನಾನೇ, ಮೋಸ ಮಾಡಿ ಮದುವೆ ಮಾಡಿದ್ರು ಎಂದ ಆರೋಪಿ. ಇನ್ನು ಪೊಲೀಸರ ತನಿಖೆಯಲ್ಲಿ ಆರೋಪಿ ಸತ್ಯ ಕಕ್ಕಿದ್ದಾನೆ. ಪತ್ನಿ ಕೃತಿಕಾ ರೆಡ್ಡಿಗೆ ನಾನೇ ಅನಸ್ತೇಶಿಯಾ ಕೊಟ್ಟಿದ್ದು, ಮೋಸ ಮಾಡಿ ಮದುವೆ ಮಾಡಿದ್ರು, ಹೀಗಾಗಿ ಪತ್ನಿಯ ಹತ್ಯೆಗೆ ಪ್ಲಾನ್ ಮಾಡಿದ್ದೆ ಅಂತ ವಿಚಾರಣೆಯ ವೇಳೆ ಆರೋಪಿ ಮಹೇಂದ್ರ ರೆಡ್ಡಿ ತಪ್ಪೊಪ್ಪಿಕೊಂಡಿದ್ದಾನೆ. ಅಲ್ಲದೆ ಪತ್ನಿಯ ಹತ್ಯೆಗೆ ಬಳಸಿರುವ ಡ್ರಗ್ ಎಲ್ಲಿಂದ ತಂದಿದ್ದಾನೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಮಗಳನ್ನ ಕೊಂದ ಆರೋಪಿ ಅಳಿಯನಿಗೆ ಕಠಿಣ ಶಿಕ್ಷೆ ಆಗಬೇಕು. ವಕೀಲರ ಸಂಘ ಕೂಡ ನಮಗೆ ಬೆಂಬಲ ಕೊಟ್ಟಿದೆ. ನಾವು ವಿಶೇಷ ಅಭಿಯೋಜಕರನ್ನ ನೇಮಿಸಲು ಮನವಿ ಮಾಡಿದ್ದೇವೆ ಅಂತ ಹೇಳಿದ್ರು. ಇನ್ನು ವೃತ್ತಿಯಲ್ಲಿ ವೈದ್ಯೆಯಾಗಿದ್ದ ಕೃತಿಕಾ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಕೊಡುವುದಕ್ಕೆ ಪೋಷಕರು ನಿರ್ಧರಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಕನಸು ಕಾಣ್ತಾ ಇರುವ ಬಡ ಮಕ್ಕಳಿಗೆ ಕೃತಿಕಾ ಹೆಸರಿನಲ್ಲಿ ನೆರವು ನೀಡುವುದಕ್ಕೆ ಕುಟುಂಬ ನಿರ್ಧರಿಸಿದೆ. ಸದ್ಯ ಕೃತಿಕಾ ಕೊಲೆ ಬಗ್ಗೆ ಮಾರತ್ತಹಳ್ಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ದಾರೆ. ಆರೋಪಿ ಮಹೇಂದ್ರ ರೆಡ್ಡಿಯನ್ನ ಕಸ್ಟಡಿ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಲೆಯ ಹಿಂದಿನ ರಹಸ್ಯವನ್ನ ಭೇದಿಸಲು ಮುಂದಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.